ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ ನೋಡ್ರಿ. ಇವತ್ತು ಶ್ರಾವಣ ಮಾಸದ ಮೊದಲನೇ ಸೋಮವಾರ. ಇವತ್ತಿನ ಲಾಗು ಬೆಳಗ್ಗಿಂದನ ಚಾಲು ಮಾಡ್ಕೊಂಡೇನ್ರಿ. ಏನೆಲ್ಲ ಐತಿ ಎಲ್ಲ ನೋಡ್ಕೊಂಬರ್ರಿ. ಇವತ್ತು ಅಡುಗೆ ಅದೆಲ್ಲ ಸ್ಪೆಷಲ್. ಶ್ರಾವಣ ಸೋಮವಾರದ ಮೊದಲನೇ ಸೋಮವಾರ ಅಲ್ರಿ, ಸ್ಪೆಷಲ್ ಆಗಿ ಅಡುಗೆ ಸ್ವೀಟ್ ಅದು ಎಲ್ಲ ಮಾಡಿದ್ದೀನಿ. ಏನೇನೆಲ್ಲ ಮಾಡೀನಿ ಎಲ್ಲನೂ ನೋಡ್ಕೊಂಬರ್ರಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಇನ್ನೊಂದು ಅದು ಅವತ್ತೊಂದು ಶಾಪಿಂಗಿಗೆ ಹಾಕೊಂಡು ಹೋಗಿದ್ವಲ್ರಿ, ಅದಕ್ಕೆ ಮುಂಚೆ ಕೆಲವೊಂದಕ್ಕೆ ಆನ್ಸರ್ ಮಾಡಿಬಿಡ್ತೀನಿ ಕಮೆಂಟ್ಸ್ಗೆ. ಆಮೇಲೆ ಲಾಸ್ಟ್ಗೆ ನೆನಪಾಗೋದಿಲ್ಲ. ಶಾಪಿಂಗ್ ಹಾಕೊಂಡು ಹೋಗಿದ್ದಲ್ಲ, ಆ ಟಾಪ್ ಕೇಳಿದ್ರಿ, ಅದ್ರ ಲಿಂಕ್ ಕೊಡ್ರಿ ಅಂತೇಳಿ. ಅದು ನೋಡೋಕೆ ಹಾಕೊಂಡಾಗ ಎಷ್ಟು ಲುಕ್ ಕಾಣುತ್ತಲ್ರಿ, ಅದರದ್ದು ಕ್ವಾಲಿಟಿ ವೈಸ್ ಮಾತ್ರ ಅದು ಚಲೋ ಇಲ್ರಿ. ಯಾಕಂದ್ರೆ ಅದು ಒಂಥರ ನಾನು ಅದು ಪಿಕ್ಚರ್ ನೋಡಿ ಇಷ್ಟಪಟ್ಟು ತೊಗೊಂಡಿದ್ರಿ. ಅದು ಹಾಕೊಂಡ ನಿಜವಾಗಿ ಅದನ್ನ ಲುಕ್ ಕಾಣುತ್ತದ, ಭಾರಿ ಸಖತ್ ಕಾಣ್ತೈತಿ. ಯಾರು ಹಾಕೊಂಡೋಗಿದ್ರು ಅದ್ರಾಗ. ಮತ್ತು ಸೈಜು ಎಲ್ಲ ಥರ ಸೈಜ್ ಐತಿ ಅದ್ರೊಳಗೆ, ಎಸ್ಸಿಂದ ಹಿಡಿದು XXL ಐತಿ. ಆದರೆ ಕಲರ್ ಕಾಂಬಿನೇಷನು, ಪ್ಯಾಟರ್ನ್ ಸೂಪರ್ ಐತ್ರಿ. ಎಲ್ಲ ಕ್ವಾಲಿಟಿ ಏನೈತೆ ಅಂದ್ರೆ ಅದು ಬಟ್ಟೆ ಭಾಳ ತಿಳಿವು ಐತ್ರಿ. ಕೆಳಗಡೆ ಏನೇ ಒಂದ್ಸಲ ಒಳಗಡೆ ಲೈನಿಂಗ್ ಐತಿ, ಲೆಂತ್ ಇರುತ್ತಲ್ಲ ಕೆಳಗಡೆ ಪೋರ್ಷನ್. ಮೇಲೆ ಏನದು ಬೇರೆ ಕಲರ್ ಐತಲ್ಲ, ಅಲ್ಲಿ ಆ ಬಟ್ಟೆ ಬಹಳ ತಿಳಿವು ಕೊಟ್ಟಾರಿ. ಅಂದ್ರೆ ಅದು ಭಾಳ ತೆಳ್ಳಗೈತಿ. ಅದು ಒಳಗೆ ಹಾಕೊಂಡಾಗ ಅದು ಒಂಥರ ಕಾಣಿಸ್ತೈತ್ರಿ. ಒಂದು ವೇಳೆ ನಾವೇನಾದ್ರೂ ಇನ್ನರ್ ವೇರ್ಸ್ ಈ ಥರ ಹಾಕೊಂಡಾಗ ಅದು ಕೂಡ ಕಾಣಿಸ್ತೈತೆ. ಆ ಥರ ಐತೆ ಅದು. ಹಾಗಾಗಿ ನಾನು ಹಾಕೊಂಡಾಗ ಕೂಡ ನಾ ಭಾಳ ಹಾಕ್ಕೊಂಡಿಲ್ಲ ಅದನ್ನು. ಅವಾಗ ಒಂದ್ಸರಿ ಹಾಕ್ಕೊಂಡಿರ್ತೀನಿ ಅಷ್ಟೇ. ಯಜಮಾನ್ರಿಗೆ ಅದು ಹಾಕೊಂಡ್ರೆ ಸಿಟ್ಟು ಬರ್ತೈತಿ. ಅದಕ್ಕೆ ರೀ ತೊಗೊಳಕ್ಕೆ ಹೋಗ್ಬೇಡ್ರಿ ಅಂತಲೇ ಹೇಳ್ತೀನಿ. ಯಾಕಂದ್ರೆ ಅದು ಅಷ್ಟೊಂದು ಸರಿ ಇಲ್ಲ. ನಾನಾದ್ರೆ ವೇಲ್ ಫುಲ್ ನಾ ವೇಲ್ ಹಾಕ್ಕೊತೀನಲ್ಲ, ಆ ಥರ ವೇಲ್ ಕವರ್ ಮಾಡ್ಕೊಂಡಾಗಿದ್ರೆ ತೊಗೋಬೋದು. ಆದರೆ ಜಸ್ಟ್ ಅದನ್ನಷ್ಟು ಹಾಕೊಡ್ತೀವಪ್ಪ ಅಂದ್ರೆ ಭಾಳ ಕಷ್ಟ ರೀ. ಅದು ಸರಿ ಇಲ್ಲ, ಅದು ಕ್ವಾಲಿಟಿ ವೈಸ್. ಹಂಗಾಗಿ ಅದು ತೊಗೊಂಡು ಆಗಲೇ ಒಂದು 4-5 ತಿಂಗಳು ಆದರೆ ಅದರದ್ದು ಕೋಡ್ ಈಗ ಸಿಗೋದು ಇಲ್ಲ. ಈಗ ಅದು ಇರೋದಿಲ್ಲ, ಹೋಗ್ಬಿಟ್ಟಿರ್ತೈತೆ ಎಲ್ಲ. ನೆಕ್ಸ್ಟು ಅದು ಬಿಟ್ಟರೆ ಸೀರೆ ಕೇಳಿದ್ರಿ. ಸೀರೆ ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ತೊಗೊಂಡಿದ್ದದು. ಅದನ್ನು ನನಗಂತ ತೊಗೊಂಡಿದ್ದೆ. ಇನ್ನೊಂದು ಅದ್ರ ಜೊತೆ ಇನ್ನೊಂದು ಐತ್ರಿ ಗ್ರೀನ್ ಕಲರ್. ಅದನ್ನು ವರಮಹಾಲಕ್ಷ್ಮಿ ಮಾಡಕ್ಕೆ ತೊಗೋಬೇಕಂತೇಳಿ ಉಡಿಸ್ಬೇಕಂತೇಳಿ ತೊಗೊಂಡಿದ್ದೆ. ಆದರೆ ಮಾಡೋಕೆ ಆಗಲಿಲ್ಲ ಹೋದ ವರ್ಷ. ನನಗೆ ಬ್ಯಾಡ ಅಂದ್ರೆ ಹಾಗಾಗಿ ಅವೆರಡು ಸೀರೆ ಹಂಗೆ ಉಳ್ಕೊಂಡಿದ್ದು ರೀ. ಅದನ್ನು ನಾನು ಉಟ್ಕೊಂಡಿದ್ದು ಅಷ್ಟೇ. ಅದ್ರದ್ದು ಲಿಂಕನ್ನು ಸಿಗಲ್ಲ. ಅಲ್ಲೇ ಒಂದು ವರ್ಷದಿಂದ ಎಲ್ಲಿ ಕೊಡೋದೆಲ್ಲ ಸಿಗೋದಿಲ್ಲ, ಹುಡುಕಿದ್ರು ಕೂಡ. ಹಾಗಾಗಿ ಆದರೆ ಆನ್ಲೈನನ್ನ ರೀ ಅವು. ಆ ಸೀರೆನ ಆನ್ಲೈನಿಂದ, ಅದು ಹಾಕೊಂಡಿದ್ದು ಟಾಪು ಆನ್ಲೈನಿಂದ ಅಷ್ಟೇ. ಇದನ್ನ ಕಮೆಂಟ್ ಮಾಡಿದ್ರಿ, ಅದಕ್ಕೆ ಹೇಳಿದೆ. ಆಮೇಲೆ ಇದು ಅಂತ ಗೊತ್ತೈತಿಲ್ಲ, ಇದು ಯಜಮಾನ್ರು ತಂದಿರೋದು ನೆಕ್ ಪೀಸ್. ಚಂದ ಮನ್ಯಾಗ ಬಂದಿತ್ರಿ ಅದು. ಹೌದನಾ? ಸರಿ, ಓಕೆ ಬರೀ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕರೆಂಟ್ ಇಲ್ಲ ಸ್ನೇಹಿತರೆ. ಇಲ್ಲಿ ಮನೆ ಮುಂದೆ ಮರ, ದೊಡ್ಡ ಮರ ಇದ್ವಲ್ಲ, ಬೇವಿನ ಮರ. ಅವನ ಕಡೆ ಕೊಂಗ್ಲೆ ಎಲ್ಲ ಕರೆಂಟಿನ ವೈರಿಗೆ ಹೋಗ್ಬಿಟ್ಟಿದ್ರು. ಅವ್ನ ಕಡೆ ಕಾಲೇ ಅವರು ಕನೆಕ್ಷನ್ ತಪ್ಪಿಸ್ಯಾರ. ಕರೆಂಟ್ ಇನ್ನೂ ಬಂದಿಲ್ಲ. ಎಷ್ಟೊತ್ತಾಯ್ತು, ಬೆಳಗ್ಗಿಂದಾನೆ ಇಲ್ಲ ಕರೆಂಟ್. 10 ಗಂಟೆಯಿಂದಾನು ಬೆಳೆ ಕುದಿಯೋಕೆ ಇಟ್ಟಿದ್ದೆ ಪೂರ್ತಿಯಾಗಿ. ಓಮ ಎಲ್ಲಿ ತಯ್ಯಂತಿಲ್ಲ, ಇಲ್ಲಿದಿಲ್ಲ ತಯ್ಯಲ್ಲ ಐತೆ ವಯ ತತ್ತ ಅಲ್ಲಿ ಬಿಟ್ಟೆ ತೈತೆ ತಯ್ಯಂತ ಒಳ್ಳೆತ್ತೆ ಈ ತಯ್ಯಂತಿಂತು ವಯ ಇನ್ನೊಲ್ಲಿ ಸ್ನೇಹಿತರೆ, ಹೊರಗಡೆ ಇದ್ದು ಕೆಲಸ ಮುಗಿಸ್ಕೊಂಬಂದ್ರಿ. ಬಟ್ಟೆ ಹೋಗೋದೆ, ಬಾಂಡೆ ಭಾಳ ಇದ್ದು ಬಾಂಡೆ ತಿಕ್ಕೊಂಬಂದೆ. ಈಗ ಇದು ಬ್ಯಾಳಿ ಕುದೈತ್ರಿ. ಮಗಚೀತಿ ನೋಡಿರಿ, ಬೆಲ್ಲದ ಬೇಳೆ ಮಾಡೋಕೆ ಮಗಚೀನಿ ಮಸ್ತಾಗಿ ಕುದೈತಿ. ಈಗ ಇದನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಬೆಲ್ಲ ಹಾಕೊಂಡ್ರಿ. ಅದಕ್ಕೆ ಸ್ವಲ್ಪ ದಿನಸಿ ಹಾಕೋದೈತಿ, ಬೆಲ್ಲ ಮತ್ತು ಗ್ಯಾಸ್ ಹಚ್ಚೋಣ. ಮೊದಲು ಸಣ್ಣ ಗಿಡನ, ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬೇಕ್ರಿ. ನಾ ಕುಟ್ಟಿ ಹಾಕೊಂಡು ಹೋಗ್ತೀನಿ. ಯಾಕಂದ TV ಸೌಂಡ್ ಕಡಿಮೆ ಇಟ್ವಾ. ಏಲಕ್ಕಿನ ಅದು ಸಿಪ್ಪೆ ಸಮೇತನ ಜಜ್ಜಿನ್ರಿ.
ಜಜ್ಜಿ 2 ಏಲಕ್ಕಿ ಜಜ್ಜಿ ಹಾಕ್ಕೊಂಡಿನಿ. ಘಮ ಭಾರಿ ಮಸ್ತ್ ಬರುತ್ತೆ. ಇದನ್ನ ಹಾಕಿದ್ರೆ ಒಣ ಶುಂಠಿನ ಹಾಕ್ತಾರೆ, ಆದರೆ ನಾನು ಒಣ ಶುಂಠಿ ಹಾಕಲ್ಲ, ಇವರು ಇಷ್ಟಪಡೋದಿಲ್ಲ. ಹಂಗಾಗಿ ಏಲಕ್ಕಿ ಒಂದು ಹಾಕೀನಿ. ಈಗ ಬೆಲ್ಲ ಜಜ್ಜಿಟ್ಕೊಂಡಿದ್ರಿ, ಬೆಲ್ಲ ಹಾಕೋತೀನಿ. ಭಾಳ ಸಿಹಿ ಆಗುತ್ತೆ ಏನೋ. ನಮ್ಮ ಮನ್ಯಾಗ ಅತಿ ಸಿಹಿ ಆಗ್ಬಾರ್ದು ಯಾವುದೇ ಅಡುಗೆ, ಭಾಳ ಸಿಹಿ ಆದ್ರೆ ಹೋಗೋದಿಲ್ಲ. ಅದ್ರಾಗ ನಂಗೆ ಸಿಹಿ ಅಂದ್ರೆ ಒಂಥರ ಆಗ ಎಲ್ಲ ಏನೋ ಬರೀ ರೊಟ್ಟಿ ಪಲ್ಯ ಇಂಥ ತಿನ್ನೋದು ಅಷ್ಟೇ ಹೆಣ್ಮಗಳು. ಸಿಹಿ ತಿನ್ನೋದಿಲ್ಲ, ನಾನ್ ವೆಜ್ ತಿನ್ನೋದಿಲ್ಲ, ಒಂಥರ ವಿಚಿತ್ರ ಬೈತಾರೆ ನನಗೆ ಅವ್ರು. ಅದಕ್ಕೆ ಭಾಳ ಈಗ ನೋಡ್ರಿ, ಇದು ಬೆಲ್ಲ ಹಾಕಿಂದ ಒಂದೆಲ್ಲ ಮಿಕ್ಸ್ ಆಗಂಗೆ ಸ್ವಲ್ಪ ಒಂದು ಕುದೀಲಿ ಅಷ್ಟೇ. ಇದು ಬೆಲ್ಲದ ಬೇಳೆ ಮಾಡೋದು ಮತ್ತೇನೇ ಇಲ್ಲ ಇದ್ರಾಗ. ಆದ್ರೆ ಒಣ ಶುಂಠಿ ಸಿಗುತ್ತಲ್ರಿ, ಅದನ್ನ ಹಾಕಬೇಕು ಐತಿ. ಈಗ ಏಲಕ್ಕಿ ಎಷ್ಟು ಹಾಕೊಂಡಿನಿ, ಸಾಕು, ಇಷ್ಟೇ ಇರಲಿ. ಇದಕ್ಕೆ ಸ್ವಲ್ಪ ನೀರು ಬೇಕಾದ್ರೆ ಸೇರ್ಸ್ಕೋಬೋದು, ಅದು ನಾನು ಸೇರ್ಸಾಕದಿಲ್ಲ ರೀ, ಸಾಕು ಇಷ್ಟ ನಮ್ಗೆ. ಇದು ಇಷ್ಟು ಖಾಲಿ ಆಗದ ದೊಡ್ಡದು, ಈಗ ಇದು ಖಾಲಿ ಆಗಲ್ರಿ, ಇನ್ನೂ ಉಳಿತೈತಿ. ಹಾಗಾಗಿ ಸಾಕು ಇಷ್ಟ ಮಾಡ್ಕೊಂಡಿನಿ. ಕುದಿಲ್ರಿ ಅದು, ಅವಾಗ ಬೆಲ್ಲದ ಬೇಳೆ ರೆಡಿ ಆಗ್ಬಿಡ್ತೈತಿ ನಮ್ದು. ನೋಡ್ರಿ ಕುದಿಯೋಕತ್ತೈತಿ. ಆಯ್ತು, ಬೆಲ್ಲದ ಬೇಳೆ ರೆಡಿ ಆಯಿತು. ಆಲೂಗಡ್ಡೆ ಅನ್ನ ಅಂತ ನೋಡ್ರಿ ನಮ್ಮ ತನಗ ಆಲೂಗಡ್ಡೆ ಅನ್ನ ಮಾಡ್ಬೇಕಂತ. ಸಾಕಿದು ಆಫ್ ಮಾಡೋಣ ಆಗೈತಿ. ಕೊಬ್ಬರಿ ತುರು ಉದಿಸ್ತೀನಿ ಮೇಲೆ. ಸ್ವಲ್ಪ ಉಬ್ಬಾಕತ್ ಚಪಾತಿ ಉಬ್ಬಾಕತ್ ನೋಡ್ರಿ ಮೇಡಮ್ ಅವ್ರು ಚಪಾತಿ ಲಡ್ಸ್ಕೊಡತ್ತಾರು. ಟೈಮು 3 ಗಂಟೆ ಆಗೈತೆ ರೀ. ಈಕೆ ಬೆಲ್ಲದ ಬಾಳೆ ಏನೇನು ಸ್ವೀಟ್ ಮಾಡ್ಕೊಂಡು ಕೂತಾಳು. ಲೇಟ್ ಆಗಿಬಿಡ್ತು, ನಾನು ಬನ್ನಿ ಮತ್ತೆ ಊಟಕ್ಕೆ ಲೇಟ್ ಆಗತ್ತೆ ಅಂಥೇಳಿ. ಹಾಂ ಕರೆಂಟ್ ಮುಂಜಾನೆ ಹೋಗೈತಿ, ಈಗ ಬಂದೈತಿ 2:30ಗೆ. ನಮ್ಮ ತನ್ನ ನೋಡ್ರಿ ಹಚ್ಕೊಂಡು ತಾನ ಒಬ್ಬ ಉಣ್ಣು ಕಲಿಸ್ರಿ ಬೈದ್ರಿ. ನಾನು ಈಗ ಒಬ್ಬನ ಉಣ್ಣು ಏನು ಸಣ್ಣವಲ್ಲ ಅಂತೇಳಿ ಸ್ಪೂನ್ ತೊಗೊಂಡು ಪಲಾವ್ ಉಣ್ಣ ಆತನ್ರಿ. ಹಂಗಾಗಿ ಅವ್ನ ಜೊತೆ ಕಿರಿಕಿರಿ ಪಟ್ಟ. ಚಪಾತಿ ಹೊತ್ತ ಸ್ವಲ್ಪ ಹೊತ್ತ ಎಷ್ಟು ನಾಟಕ ಮಾಡ್ತೀನಿ. ಅಯ್ಯೋ ನಾ ಈಗ ಬೇಸಾಗತ್ತೇನ್ರಿ, ಇಲ್ಲ ಅಂತಂದ್ರೆ ಮತ್ತೆ 4ಕ್ಕೆ ಹಾಕ್ತಾನೆ ಊಟ. ಹಂಗಾಗಿ ಕೆಲಸ ಮಾಡಿ ಅಲ್ಲಿ ಈ ಕಡೆ ಮಾಡಿ ಅಲ್ಲಿ ಏನೇನೋ ಮಾಡಿ ಸ್ವೀಟ್ ಬೆಲ್ಲದ ಬೇಳೆ ಅದು ಇದೆ ಕೆಲಸ ಮಾಡ್ಕೊಂತ ಬಿಜಿ ಆಗಿ ಲೇಟ್ ಆಗಿದ್ರಿ ಇವತ್ತು. ನಾನು ಸ್ವಲ್ಪ ಭಾಳ ದಿನ ಆಗಿದ್ರಿ ಹೆಲ್ಪ್ ಮಾಡಿರಲಿಲ್ಲ. ಹಾಗಾಗಿ ಓಡಾಡೋದು ನೋಡ್ರಿ, ಲಾಡ್ಸ್ ಕೊಡ್ತಾಳು, ನಾನು ಬೇಸಾಗ್ತೀನಿ. ಎಣ್ಣೆ ಹಾಕಿ ಹಿಂಗೆ ಬೇಯಿಸ್ಕೊಳ್ಳೋಣ. ಮೂರು ಪದ್ರ ಮಾಡಿ ಲಡ್ಸಾತಾಳ್ರಿ. ಉಬ್ಸಾಕತ್ತೇನ್ರಿ ಅಂತ ಚಪಾತಿ ಉಬ್ಬಾಕತ್ತಾವು. ಸೂಪರ್ ಹಾಕಯ್ಯ. ಹಾಂ ಮಸ್ತ್ ಆಗತ್ತಾವ. ವಾವ್, ಪುರಿ ಉಬ್ಬಂಗೆ ಉಬ್ಬಾಕತ್ತಾವ. ತ್ರಿಕೋನಾಕಾರ ಅಂತೀರಿ, ಇಂಗ್ಲೀಷ್ನಾಗ ಏನಂತಾರಲ್ಲ ಟ್ರಯಾಂಗಲ್ ಒಳಗೆ ಚಪಾತಿ ಲಡ್ಸ್ಕೊಡತ್ತಾವ. ಮೂರು ಪದ್ರಿ ಅಂದ್ರೆ ಬೆಲ್ಲದ ಬೆಳಗ್ಗೆ ಮಸ್ತ್ ಕಾಂಬಿನೇಷನ್. ಸ್ವೀಟ್ ರೀ, ಶ್ರಾವಣ ಮಾಸದ. ಆಯ್ತಾ, 2 ಆದ್ವಿ. ಈಗ ಎಷ್ಟಾಕ, ಒಂದು 10 ನಡಾಕವನ. ಆಯ್ತು, 3 ಪದ್ರಿ ಚಪಾತಿ 10 ಹೊರಗಡೆ ಹಾಕೋ ನಮ್ಮ 4 ಮಂದಿ. ಉಬ್ತು ಚಪಾತಿ ಉಬ್ಬಿ ಬಿಟ್ಟು. ಸಣ್ಣ ಉರ್ಲಿ ಬಿಸಾತ ಉಬ್ಬಾತ ಸಲ. ಸೇಮ್ ಪುರಿ ಥರ ಉಬ್ಬಾಕತ್ತ ಸ್ವಲ್ಪ ಚಪಾತಿ. ನಾನು ಬೆಸ್ಟ್ ಇದ್ದೀನಲ್ಲ ಅದಕ್ಕೆ ಅನಿಸುತ್ತೆ. 3 ಮೂಲಿ ದಿಲ್ ಆಕಾರ, ಎಲೆ ಆಕಾರ. ಏನು ನೆನಪಿ ನೀರಿತ್ರಿ ಶಿಲ್ಪ ಅವ್ರು ಹೆಂಗೆ ಹಾಕ್ಬಿಟ್ರಲ್ಲ ಅಂತಾರ. ಹೌದು, ಎಲ್ಲ ಆಗ್ಬಿಟ್ಟೈತಲ್ಲ. ಏನು ಸಖತ್ತೈತಲ್ಲ ಇದು. ಹೆಂಡತಿ ಬೇಳೆ ಮಾಡ್ಯಾಡ್ರಿ, ಗಂಡ ಚಪಾತಿ ಮಾಡ್ಯಾರ. ಎಂತನು ಅಯ್ಯೋ ತಿನ್ನು ಚಪಾತಿ ಅದು ಹೋಳಿಗೆ ಸೈಜು ಶೇಪು ಇದೆಲ್ಲ
ಚಲೋ ಆಗ್ಯಾವ ಅಂತ ಚಪಾತಿ. ಎಂತನು ಪಪ್ಪ ನಂದ ಸಪ್ಪಂದು ಚಲೋ ಅಲ್ಲವ. ನಮ್ಗೆ ಸಪ್ಪೊಂದು ಚಪಾತಿ ಚಲೋ ಆಗ್ಯಾವ ಅಂತ್ರಿ. ಇದು ಹಣ್ಣು ಹಾಕಕ್ಕಂತ ತಂದಾರು, ಇದನ್ನ ಆಟ ಆಡಕ್ ಬಂದನ್ರಿವ. ಅಲ್ಲಿ ಯಾವ ಫೋನ್ ಹಚ್ಚಿ ನೋಡಿ, ಇಲ್ಲಿ ನಂಬರ್ ಬಂದೈತೆ. ಬರ್ಲಿ ಬಿಡು. ಇಷ್ಟು ಮಸ್ತ್ ಐತಿ ಹೇಳ್ತೀನಿ. ನಾ ಇಷ್ಟು ಸರಿ ಮಾಡೀನಿ. ಅದು ಇವತ್ತು ನಂಗೆ ಬೆಲ್ಲದ ಬೇಳೆ ಬಂದಿದೆ ಇಲ್ಲ. ಏಲಕ್ಕಿ ಘಮ ಗುಡ್ತೈತೆ ಅದು ತುಂಬಾ. ಹೌದಾ? ಸಕ್ಕತ್ತೈತಿ ನೋಡ್ರಿ. ಖಾಲಿನ ಆಗುತ್ತೆ ಈಗ, ಖಾಲಿ ಆಗ್ಬಿಡುತ್ತಾ? ನಾ ಏನಂದು ಇಲ್ಲಿ ವಿಡಿಯೋದಾಗ ನಮ್ಮ ಮನೆ ಸೀತಿನ ಅದು ಕಡಿಬ್ರಿ ಇದು ಉಳಿತೈತಿ ಅದು ಇವತ್ತು ಉಳಿಯೋದಿಲ್ಲ. ನೋಡೋಣ ಎಷ್ಟು ಉಂಟಾರ ನೋಡು. ಯಾಕ ಮಕ್ಕಳು ಚೇಂಜ್ ಆಗ್ಯಾರ ಈಗ, ದೊಡ್ಡರಾಗ್ಯಾರ. ಓಕೆ ಆಲ್ರೈಟ್. ಮತ್ತೆ ಊಟ ಮಾಡಿ ಸಿಗೋಣ್ರಿ ಸ್ನೇಹಿತರೆ. ಇದು ಅಡುಗೆ ಮನ್ಯಾಗ ಎಲ್ಲ ಸ್ವಲ್ಪ ಇನ್ನೂ ಬೇಕಾಗಿತ್ತು ನನಗೆ, ಹಂಗಾಗಿ ಏನು ತರಿಸಿದ್ರಿ ಇದು ವುಡ್ಡಿಂದು. ಅದು ಜೋಡ್ಸಕ್ಕೆ ಗೊತ್ತಾಗೋಲ್ದು ಸರಿಯಾಗಿ. ಆಮೇಲೆ ಟೈಲ್ಸ್ನಾಗ ಬರಲ್ಲ ಅಂತಾರೆ ಇವರು ಟೈಲ್ಸ್ಗೆ ಹಾಕಕ್ಕೆ, ಯಾಕಂದ್ರೆ ಮಳೆ ಕೊಟ್ಟಾರಿ ಅವರು. ಅಲ್ಲೇನೇ ನೋಡ್ರಿ ಅದು ಹಾಗಿದ್ರೆ ಬೇಸಾಕಿತ್ತು ಎಲ್ಲ ಡಬ್ಬಿ ಇಟ್ಕೊಳಕ. ಓಪ ಅಯ್ಯೋ ಫಸ್ಟ್ ಟೈಮ್ ಪಪ್ಪಾಗೆ ಹೆಲ್ಪ್ ಮಾಡಾಕತ್ತೈತೆ ಅಂದ್ರೆ ಗಂಡು ನಮ್ಮ ತನು ಇದೆ. ನಾ ಡೈಡಲ್ ನಮ್ಮ ತನು ಫಸ್ಟ್ ಟೈಮ್ ಪಪ್ಪಾಗೆ ಜಾಣ ಇಲ್ಲೈತಲ್ರಿ. ಇದು ಏನಾಗ್ಬಿಟ್ಟೈತಿ, ಹಿಂದೆ ಇಟ್ಟಿದ್ದನ್ನ ತಗೋಬೇಕಂತ ಇಷ್ಟು ಮುಂದಿನೆಲ್ಲ ತೆಗಿಬೇಕು, ಅವನ್ನ ತಗೋಬೇಕು, ಒಳ್ಳೆ ಹೊಂದಿಸ್ಬೇಕು, ಹಿಂಗಾಗತ್ತೈತಿ. ಪಟ ಪಟ ಸಿಗಲ್ಲ ಕೈಗೆ. ಹಾಗಾಗಿ ಹಿಂದಿಂದೆಲ್ಲ ವೇಸ್ಟ್ ಆಗ್ಬಿಟ್ಟೈತ್ರಿ ಅದು ಜಾಗ. ಅಷ್ಟೊಂದು ಜಾಗ ಇದ್ರೂ ಕೂಡ ಏನೋ ಉಪಯೋಗ ಮಾಡ್ಕೊಳಕ್ಕೆ ಆಗೋಲ್ದು. ಈಗ ಇಲ್ಲೇ ನೋಡ್ರಿ, ಈಗ ಒಂದಿಷ್ಟು ಬೆಲ್ಲ ಡಬ್ಬಿ ಅವನ್ನೆಲ್ಲ ತಗೊಳಕ್ಕೆ ಹೆಂಗೆ ಕಿತ್ತಾಡೀವಿ. ಇವೆಲ್ಲ ಇಲ್ಲಿ ಬಂದವು. ಒಳ್ಳೆ ಹಿಂಗೆ ಇಡೋದು, ಹಿಂಗೆ ತಗೊಳೋದು ಭಾರಿ ಕಷ್ಟ ಆಗ್ತೈತಿ. ಈಗಿದು ಈ ಥರ ಆಗ್ಬಿಟ್ಟೈತಿ. ಸ್ವಲ್ಪ ಇದ್ದು ಇಲ್ಲಂಗೆ ಐತೆ, ಅದು ಯೂಸ್ ಮಾಡ್ಕೊಳಕ್ಕೆ ಸರಿ ಅನ್ಸೋಲ್ದು. ಹಾಗಾಗಿ ಅದನ್ನು ಇಲ್ಲಿ ಹಾಕೊಂಡಿದ್ರೆ ಇವು ಇಷ್ಟೊಂದು ಸಾಮಾನ ಈ ಕಡೆ ಇಟ್ಕೊಳಕ್ಕೆ ಬರ್ತೈತ್ರಿ. ಕೈ ಬೇಬೇ ಸಿಕ್ತಿದ್ವು. ಇದೊಂದು ಗಾಡಿ ಖಾಲಿನೇ ಐತೆ ನಮಗೆ. ಹಾಗಾಗಿ ತರ್ಸಿವಿ. ಅವರು ಟೈಲ್ಸಿಗೆ ಕೂಡಲ್ಲದು ಅಂತಾರೆ. ಎಷ್ಟೋ ಜನ ಟೈಲ್ಸ್ ಗಾಡಿಗೆ ಹಾಕ್ಯಾರಿ ಅದನ್ನು, ಆದರೆ ಇವ್ರು ಬರ್ತಿಲ್ಲ ಅದು ಅವರಿಗೆ. ಇಲ್ಲ ನಾಳೆ ಇಲ್ಲಾಂದ್ರೆ ಅಟ್ಲೀಸ್ಟ್ ಈ ಗಾಡಿ ಖಾಲಿ ಐತಲ್ರಿ, ಇಲ್ಲಾರ ಮಾಡೋಣ ಅಂತಂದು ನಾನು ತರಿಸಿದೆ. ಅದು ಹಂಗೆ ಆಗತೈತಿ. ವಾಪಸ್ ಹಾಕ್ತಾರೆ. ಸರಿ ಸ್ನೇಹಿತರೆ, ಈಗ ಊಟ ಎಲ್ಲ ಆಯ್ತು ರೀ. ಮಸ್ತಾಗಿ ಸ್ವೀಟು ಊಟ ಮಾಡಿದ್ವಿ. ಬೆಲ್ಲದ ಬೇಳೆ, ಚಪಾತಿ, ಬೀಟ್ರೂಟ್ ಪಲಾವ್. ಅಲ್ಲಿ ಎಡ್ರೆಸಿಟಿ ನೋಡ್ರಿ ಒಂದಿಷ್ಟು ಟಾಪ್ಸ್ ಅವೆಲ್ಲ ಸ್ವಲ್ಪ ಫಿಟ್ಟಿಂಗ್ ಮಾಡ್ಸೋದವು. ಅದನ್ನು ಮನೆ ಹಾಕೊಂಡಿದ್ದೆಲ್ಲ ಅದು ಭಾಳ ಲೂಸ್ ಐತೆ. ಅದ್ರ ಜೊತೆಗೆ ಇದ್ರ ಜೊತೆ ತೊಗೊಂಡಿದ್ದು ಒಂದು 3 ಟಾಪ್ಸ್ ಭಾಳ ಲೂಸ್ ಅದವು. ಹಾಗಾಗಿ ಫಿಟ್ಟಿಂಗ್ ಮಾಡ್ಸೋಕೆ ಕೊಡ್ಬೇಕಂತ ಕಡೆ ತೆಗೆದಿಟ್ಟೀನಿ. ಹಾಗೆ ಊಟ ಸ್ವಲ್ಪ ಫ್ರೆಶ್ ಮಾಡ್ಬೇಕಾದ್ರೆ ಯಜಮಾನ್ರು ಮತ್ತೆ ಕೆಲಸ ಕೊಟ್ರಂಗ ಕರ್ಟನ್ ತೆಗೆದು ಕೊಟ್ರಿ. ಈ ಕರ್ಟನ್ ಅದು ವಿಂಡೋ ಕರ್ಟನ್ ಎಲ್ಲಾನು, ಯಾಕಂದ್ರೆ ಭಾಳ ಧೂಳಾಗ್ಯಾವ್ರಿ ಅವು ತೊಳೆದಾಕಂದ್ರೆ. ಹಾಗಾಗಿ ಅವನ್ನ ಹೋಗೋದು ಹಾಕ್ಬೇಕ್ರಿ. ಬಿಸಿಲು ಐತಿ ಇವತ್ತು, ಯಾಕೆ ಮಳೆ ಆಗಿಲ್ಲ, ಗಾಳಿ ಐತಿ, ಬಿಸಿಲು ಜಗ್ಗು ಐತಿ. ಹಾಗಾಗಿ ನೋಡ್ರಿ, ಹೇಳಿಲ್ಲ ಮಳೆ ಇಲ್ಲ ಅಂದರೆ ಮಳೆ ಹೊಡೆಯಾಗತ್ತೈತಿ ನೋಡ್ರಿ. ಚಾಲು ಈಗ ಇದ್ದಾನೆ ತಗೋತೀನಿ. ಎಲ್ಲ ಬಟ್ಟೆ ಎಲ್ಲ ಒಣಗ್ಯಾರ, ಬೇಗ ಹೋಗೋದಕ್ಕಿದೆ. ಇಷ್ಟು ಬಟ್ಟೆ ಒಣಗ್ಯಾವ, ಭಾಳ ಬಟ್ಟೆ ಇದ್ವು. ಅಲ್ಲಿ ನೋಡ್ರಿ ಸೋಪ್ ನೀರು ನೆನೆಸಿಟ್ಟು ಬಂದೀನಿ. ಈಗ ನೆನೆ ಇಟ್ಟು ಹೋಗ್ತೀನಿ. ನೆನೆ ಇಟ್ಟು ಹೋಗಿ ಎದ್ದು ಹಾಕ್ತೀನಿ, ಮತ್ತು ಬಟ್ಟೆ ತಗೋತೇನೆ. ಇದು ವೈಟ್ ಅಲ್ರಿ, ಇದು ಹೊಲಸು ಇದೇನು ಅಷ್ಟಾಗಿಲ್ಲ. ಇದು ಭಾಳ ಹೊಲಸಾಗೈತಿ. ಇದು ಅಡುಗೆ ಮನೆಗೆ ಅಲ್ರಿ. ಇವರು ತನ್ನ ಮನೆಗೆ ಯಾವ ಕೈಯಲ್ಲಾರ ಬಂದು ಹಿಡಿದು ಬಿಡ್ತಾರೆ ಅದನ್ನು. ಹಾಗಾಗಿ ಭಾಳ ಗಲೀಜು ಐತಿ. ಈಗ ಊಟ ಮಾಡಿದ್ದು ಬಾಂಡ್ಯನೇ ಇಟ್ಟಿದ್ದೇಳಿ ಎಲ್ಲ ಮಿಕ್ಸಿ ಬಳಿಸಿದ್ದೀನಿ. ಇದು 2 ಎದ್ದು ಹಾಕಿ ಬಾಂಡೆ ತಿಕ್ಕೊಂಡು ಹೋಗ್ತೀನಿ. ಅಷ್ಟೊತ್ತಿಗೆ ಸ್ವಲ್ಪ ಕುಂದ್ರತ್ಲೆ ಅಲ್ಲಿ ಮನೆ ಬರೋ ಟೈಮ್ ಆಗುತ್ತೆ ಸ್ಕೂಲಿಂದ. ಅವ್ರ ಮನೆ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ನೀನಿಲ್ಲ ರೀ, ಇಲ್ಲಿ ನೋಡ್ರಿ ಇಡತ್ಲೆ ಇಷ್ಟು ನೀರು ಗಲೀಜಾತ್ ನೋಡ್ರಿ. ಅಂದ್ರೆ ಧೂಳು ಭಾಳ ಆಗುತ್ತೆ ಮನೆ. ನೆನೆದು ಸ್ವಲ್ಪ ನೆನೆದ ಮೇಲೆ ಎದ್ದು ಹಾಕ್ತೀನಿ. ನಮ್ಮ ಮಮ್ಮಿ ನಮ್ಮ ಅಣ್ಣನ ತಂದು ಒಲ್ಲತ್ತೆ ಬಲ್ಲಲ್ಲ. ಇನ್ನು ಬಂದಿಲ್ಲ ತಾನೆ ಬಸ್? ಎಷ್ಟೇ ಟೈಮ್? 4:25 ಆಯ್ತಿಲ್ಲ? ನಮ್ಮ ತನು ನೋಡ್ರಿ, ನಾನು ಯಾವ ಗಾಡಿ ಹೋಗ್ತೀನಿ ಬಂದ ಬ್ಲಾಗ್ ಮಾಡ್ಬೋದು. ನೀನು ಹೋಗಿ ಕರ್ಕೊಂಬಂದು ಬಿಡು. ಬಾ ಬಾ, ನೀನೇ ಹೋಗಿ ಕರ್ಕೊಂಬರಪ್ಪ ಅಣ್ಣನ. ಎಲ್ಲಿ ತೋರಿಸ್ತಿಲ್ಲಿ?
ಈಗ ಕರ್ಕೊಂಬಂದ್ರಿ ಎಷ್ಟೊತ್ತರೆಗೆ ಕಾದೆ 15 ನಿಮಿಷ ಆತ್ಲಿ ನಾ ಹೊರಗೆ ನಿಂತು 4:25ಕ್ಕೆ ಹೋಗಿ ಅಲ್ಲಿ 4:20ಕ್ಕೆ ನಿಂತೀನಿ 4:35ಕ್ಕೆ ಬಂದಾರ ಸರಿ ನಾನಾ ಕಾಲೇಜ್ ಹೋಗಿ ನೋಡ್ರಿ ಬ್ಯಾಗ್ ಹಾಕೊಂಡೀನಿ ಅಲ್ಲಿ ಬೆಕ್ ಮುಖತೈತಿ ಕಂಪೌಂಡಿಗೆ ಹಾಕಿದ್ರ ಒಗ್ದಿದ್ದು ಅದಕ್ಕಾಗುತ್ತೆ ಅದು ಬೆಡ್ ಆಗುತ್ತೆ ಅದಕ್ಕೆ ಅಲ್ಲಿ ಹಾಕಿರ್ನಿ ಅವನೇನೋ ಹೇಳ್ತಾನೆ ಕೇಳ್ರಿ ಮಲಿ ಬಲಿ ಶೂ ಸಾಕ್ಸ್ ಹಾಕ್ತಾನಂತ ಮಳಿ ಬಿಡ್ಬೇಕಂತ ಅಲ್ಲಿ ಒಂದು ಆ ಸೀರೆ ಯಾಕೆ ಇರ್ಲಿಕ್ಕಿರ್ತೀವಿ ಸಿಗಿ ಇದು ಗಿಡಕ್ಕೆ ಬಿದ್ದೈತಿ ಅನ್ಬೇಡ್ರಿ ಅದೇನು ಇದು ಯೂಸ್ ಮಾಡಿ ಸೀರೆ ಅಲ್ಲ ದೇವ್ರದ ಅಂದ್ರೆ ದೇವ್ರಿಗೆ ಅಂದ್ರೆ ಹಿಂಗೆ ಏನಾರ ಪೂಜೆ ಪುನಸ್ಕಾರ ಇದ್ದಾಗ ಟೇಬಲ್ಗೆ ಹಾಕಿ ರೆಡಿ ಮಾಡಿರ್ತೀವಲ್ರಿ ಅದ್ರದ್ದು ಅದು ಇವತ್ತು ವಾಶ್ ಮಾಡಿ ಹಾಕೀನಿ ಡೆಕೋರೇಷನ್ ಶಾಲ್ ರೀ ಅದು ದೇವ್ರಿಗೆ ಉಪಯೋಗಿಸೋದ ಹಂಗಂದ ಅಲ್ಲಿ ಹಾಕೀನಿ ಅವೆರಡು ಕಟ್ಟನ್ನು ಒಗದು ಹಾಕೀನಿ ನಿಗಿಚ್ ಹಾಕ್ಬೇಕು ನೀರು ಇಡಕ್ಕೆ ಅಂದೈತಿ ಇದೊಂದು ಫ್ರೆಂಡ್ಶಿಪ್ ಡೇ ನೋಡ್ರಲ್ಲಿ ಒಂದಿಷ್ಟು ಬಿಚ್ಚಗಣ ಬಂದ್ಬಿಡಲ್ಲ ಕೈ ಕಟ್ಟಿದ್ರಲ್ಲ ಬಿಚ್ಚವಂತವು ಆಯ್ತು ಸಾಕು ಇವತ್ತೊಂದು ದಿನ ಇರುತ್ತೆ ಈಗ ಸ್ವಲ್ಪ ತಂದ ನನ್ನ ಪಪ್ಪ ಅಂತಾನ ಹೇಳತ್ಲೆ ಆತದ ಒಂದೇ ದಿವಸ ಫ್ರೆಂಡ್ಶಿಪ್ ಡೇ ಕತ್ತಿ ರಕ್ಷಾಬಂಧನ ಹಬ್ಬ ಎಲ್ಲ ಹೆಂಗೆ ಒಂದಿನ ಇರ್ತಾವೋ ಅದು ಒಂದೇ ದಿನ ಕರ್ಟನ್ ತೆಗ್ದೈತಾರೆ ಹೆಂಗೆ ಅಸಹ್ಯ ಕಾಣತ್ತೈತೆ ನೋಡ್ರಿ ಮನೆ ಸ್ನೇಹಿತರೆ ಏನು ನೋಡ್ರಿ ರಾತ್ರಿದು ಊಟ ಎಲ್ಲ ಆಯಿತು ಕ್ಲೀನಿಂಗ್ ಎಲ್ಲ ಆಯ್ತು ಅಡುಗೆ ಮನೆಯದು ಬಾಂಡೆನ ನೋಡ್ರಿ ಅಲ್ಲಿ ತಿಕ್ಕಿಟ್ಟೇನು ಇಷ್ಟನ ಇವು ಕರ್ಟನ್ ತೊಳೆದು ಹಾಕಿದ್ನಲ್ರಿ ಒಣಗಿದು ಮತ್ತು ಇಲ್ಲೇ ಬಿಟ್ವೇನು ಇಲ್ಲೇ ತನೂ ಮುಂದೆ ಆಟ ಆಡಿ ಹೊಲಸ ಮಾಡಿಬಿಡ್ತಾರೆ ಮನು ಏನು ಇಂಥವ್ನು ಏನು ಮಾಡಲ್ರಿ ಸ್ಕೂಲ್ಗೆ ಹೋಗೋಣ ತನೂನ ಹಿಡ್ಕೊಂಡು ಆಟ ಆಡಿ ಮತ್ತು ಗಲೀಜು ಮಾಡ್ತಾನೆ ಅಂತೇಳಿ ಹಾಕ್ರಿ ಅಂದೆ ಹಾಕಾಕತ್ತಾರ ಸ್ವಚ್ಛ ಅದಾವ್ರಿ ಎಷ್ಟು ಗಲೀಜು ಆಗಿ ಗೊತ್ತ್ರಿ ಯಜಮಾನ್ರಿ ಅವು ಅನಾಥ ಆಗಿದ್ದು ಬಿಡು ಕರ್ರಗ ಅದು ನೋಡಿ ನೀರು ಅನ್ನೋದು ಎಷ್ಟು ಅಸಹ್ಯ ಕಾಣತ್ತಿತ್ತು ಅದು ಎರಡು ಕರ್ಟನ್ ಇಲ್ಲಿದ್ಕೆ ಇದನ್ನು ಹಾಕಿರಿ ನಾ ಕೈ ವರ್ಷ ಸುಳ್ಳು ನೀವೇನೋ ಒರೆಸಿದ್ದೀರಿ ನೀವು ಒರೆಸ್ತೀರಿ ಬಿಡ ನೀವೆಲ್ಲದಕ್ಕೂ ಒರೆಸ್ತಾರೆ ಅಲ್ಲಿ ತನಕ ಮನೆ ಇಬ್ಬರು ಮಲ್ಕೊಂಡಾರಿ ಸ್ವಲ್ಪ ಗ್ಯಾಪ್ ಇತ್ತು ಗ್ಯಾಪ್ ಒಳಗೆ ಸ್ವಲ್ಪ ಫೆನ್ಸಿಂಗ್ ಕೊಡೋಣ ಅಂತ ಮೊನ್ನೆ ಅಂಗಡಿ ಒಳಗೆ ನೋಡಿದ್ರಲ್ಲ ರಸ್ತೆ ಎಲ್ಲ ಸರಿ ಮಾಡ್ಯಾರ್ರಿ ಎಲ್ಲಾದ್ರೂ ಇವರು ಚಾ ಲವರ್ ರೀ ಇಲ್ಲೇ ನಮ್ಮ ಮುಚ್ಕೊಂಡು ಹುಡುಗರು ಚಾ ಡೈಲಿ ಬೇಕ್ರಿ ನಮಗೆ ಅಣ್ಣನ ಚಾ ಬೇಕ್ರಿ ಅಣ್ಣನ ಚಾ ಮಸ್ತ್ ಇರ್ತದ್ರಿ ನಮ್ಗೆ ಅಣ್ಣನ ಮನಸ್ಸು ಮಸ್ತ್ ಅಣ್ಣನ ಮನಸ್ಸು ಭಾಳ ಮನಸ್ಸು ಫುಲ್ ಗುಡ್ ನೈಟ್ ಅಂದ್ರೆ ಗುಡ್ ಮಾರ್ನಿಂಗ್ ಅಂತಾನೆ ಗುಡ್ ಮಾರ್ನಿಂಗ್ ಅಂದ್ರೆ ಗುಡ್ ನೈಟ್ ಅಂತಾನ್ರಿ ಇವರು ಹುಡುಗರು ಭಾಳ ಮಾತು ಹುಷಾರದಿರ ಅದೇನ ಅಂತಾರಲ್ರಿ ಮಾತು ಬಲ್ಲವನಿಗೆ ಜಗಳ ಇವಿಲ್ಲ ಡೈಲಿ ಎಲ್ಲಿ ಚಾನ ಕುಡಿಯಂಗಿಲ್ಲ ಮನ್ಯಾಗ ಸದೇ ಚಾ ಕುಡಿಯಂಗಿಲ್ಲ ನಾನು ನಿನ್ನ ಅಂಗಡಿಗೆ ಬರ್ತೀವಿ ಅಂದ್ರೆ ಅಣ್ಣನ ಚಾ ಹಂಗಿರ್ತೈತಿ ಒಂದ್ ಟೈಮ್ ಇವ್ರ ಅಣ್ಣರ ಜೊತೆ ಬರ್ತೀರಿ ಚಾ ಕುಡಿಯಾಗ ಹಂಗೆ ಬರೋಲ್ಲ ಒಂದ್ಸಲ ರುಚಿ ಆತ ಸಿದ್ದು ಜೊತೆ ದಿನ ಇಲ್ಲೇ ಬರಾಕತ್ತಾರ್ರಿ ಇವ್ರು ಸ್ವಲ್ಪ ನೆಕ್ಸ್ಟ್ ಬೆಂಗಳೂರಾಗ ಹೋಗಾರ್ದಾರ್ರಿ ಈಗ ಅದಕ್ಕೆ ಸ್ಟೈಲ್ ಆಗಿ ಒಂದ್ ದಿವಸ ತಪ್ಸಂಗಿಲ್ರಿ ಡೈಲಿ ಒಂಥರ ದೇವ್ರ ಮ್ಯಾಗಿನ ಹೂ ತಪ್ತೈತಿ ಇವ್ರು ತಪ್ಪಂಗಿಲ್ಲ ಹಂಗ ಚಾ ಕೆಟ್ಟ ಬಿಟ್ಟಾರು ಚಾ ಚಲೋ ಐತೆ ಅಂತ ಬರ್ತೀರಿ ರೇಟ್ ಹಂಗೈತಪ್ಪ ನಮ್ಮಲ್ಲಿ ರೇಟ್ ಸಸ್ತವಾಗಿ ಮತ್ತೆ ಚಾ ಕೊಡ್ತೀವಿ ಚಲೋ ಕೊಡ್ತೀವಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದು ಮಾತೈತಿ ಬರೋರು ಮತ್ತೆ ಬರ್ರಿ ತಮ್ಮಗಳು ಭಾಳ ದಿನದ ಬ್ಲಾಗ್ ಹಿಡಿಬೇಕಂತ ಯಾಕಂದ್ರೆ ಇವರು ಕಾಯಂ ಇರ್ತಾರೆ ನಾ ಗದ್ಲೈದಾಗ ಬಂದಿರ್ತಾರೆ ಸ್ವಲ್ಪ ಗ್ಯಾಪ್ ಇತ್ತು ಹಾಗಾಗಿ ತಮ್ಮರಿಗೂ ಕರ್ಕೊಂಡು ಬಾ ಎಲ್ಲಿಂದ ಬಂದು ತೋರ್ಸ್ಕೊಂಬಂದಿಯಲ್ಲ ಚಾ ಕುಡಿಯಕಂತ ಬಂದು ಏನು ವಾಕಿಂಗ್ ಬಂದಿದ್ದು ನೋಡ್ರಿ ಹುಡುಗರು ಮಳೆ ತೋರ್ಸ್ಕೊಂಬಂದಾರಿ ಚಾ ಕುಡಿಯಾಕ ಈಗ ಸಂಜೆ 6 ಗಂಟೆ ನೋಡ್ರಿ ಜಿಟಿ ಮಳೆ ಬರ ಆತಿತ್ತು ನಾವು ಸಂಜೆ ಕರೆಕ್ಟ್ 4:30-5 ಗಂಟೆಗೆ ಬಂದಿರಿ ಅಂಗಡಿಗೆ ಮಳೆ ಆತಾತ ಹತ್ತಿದ ಮಳೆ ಬಿಡ್ಲೇ ಇಲ್ರಿ ಹಿಂಗೆ ಜನನೂ ಸ್ಟಾಕ್ ಆಗ್ಯಾರು ನೋಡೋಣ ವ್ಯಾಪಾರ ಹೆಂಗೆ ಆಗ್ತೈತಿ ಏನು ಅಂಥೇಳಿ ಮತ್ತು ಎಲ್ಲ ಕಡೆ ಎಲ್ಲೆಲ್ಲಿ ಮಳೆ ಆಗೈತಿ ಎಲ್ಲೆಲ್ಲ ಅನ್ನೋದು ಕಾಮೆಂಟ್ ಮಾಡಿ ತಿಳಿಸ್ರಿ ಇವೆಲ್ಲ ಕಾಲಿ ಮಳೆ ಆಗತ್ತಿಲ್ಲ ಎಲ್ಲಿ ಮಳೆ ಆಯ್ತಾನೆ ತಿಳಿಸ್ರಿ ಈಗ ರಾತ್ರಿ ನೋಡ್ರಿ ನಾವು ಅಂಗಡಿ ಕೆಲಸ ಮುಗಿಸ್ಕೊಂಡಿರಿ ಅಂಗಡಿ ಬಂದು ಮಾಡಿ ಮನೆಗೆ ಸಂತಿ ಬೇಕಾಗಿತ್ತು ತರಾಕ್ ಬಂದೇನು ನೋಡ್ರಿ ನಾವು ಕಾಯಿ ಮಿದ ಅಂಗಡಿ ತೆಗಿತೀವಿ ರೀ ಇಲ್ಲಿ ಫ್ರೆಶ್ ಇರ್ತೈತೆ ಮಾಲ್ ಆಮೇಲೆ ಯಾವಾಗಲೂ ಗದ್ದಲ ಇರ್ತದೆ ಅಂಗಡಿ ಮತ್ತು ನೋಡಿ ಕೊಡ್ತಾರೆ ಹೋಲ್ಸೇಲ್ ರೇಟ್ 8 ವರ್ಷದಿಂದ ಇದು ಅಂಗಡಿ ಈ ಅಂಗಡಿ ಒಳಗೆ ಏನು ಸ್ಟಾಕ್ ಇರೋಂಗಿಲ್ಲ ರೀ ಎಲ್ಲ ಫ್ರೆಶ್ ಆಗಿರ್ತೈತಿ ಹಾಗಾಗಿ ಯಾವಾಗಲೂ ಇಲ್ಲೇ ತೊಗೋತೀವಿ ನೋಡ್ರಿ ನಾವು
ನಾವು ಬಂದಿರಿ ಶಾಂತಿ ಮಾಡಾಕ. ಏನೈತ್ರಿ ನಿಮ್ಮ ಅಂಗಡ್ಯಾಗ? ಏನೇನೈತಿ ನಿಮ್ಮ ಅಂಗಡ್ಯಾಗ? ಬಿಸ್ಟಾಲ್ ಐತಿ ನಮ್ದಾಗ ಆಗೈತೆ ರೀ. ಬಡಾಡ ಮುಗಿಸ್ರಿ ಮನೆ ಟೈಮ್ 9:40 ಒಂದು 6 ರಿನ್ ಸೋಪಾಕ್, ಒಂದು ವಿಮಾಕ, ಒಂದು 6 ರಿಮಾಕ್ ಕಟ್ಟ ಆತಾರ ಸಂತಿ. ಮತ್ತೆ ಏನು ತಿಳಿದು ನಿನಗೆ ಹಾಕ್ಬಿಡಿ, ಏನೇನು ತಿಳಿದೈತಲ್ಲ ಕಟ್ಟಿಟ್ಟ ಬಿಡ ಬೇಡ ನಾವು ಹೋಗ್ಬಿಡುತ್ತೆ. ಇವತ್ತು ಲೇಟ್ ಆಗುತ್ತೆ ನಿಮ್ದು ಹಬ್ಬ ಸಂತೆ ಅಲ್ಲ, ಜೋರು ಇರ್ತೈತಿ. ಈಗ ಮನೆ ಇದ ಟೈಮ್ ಬಂದು ಮಾಡಾತಿದ್ರಲ್ಲ, 9:40 ಆಗಿತ್ತು ಬಂದು ಮಾಡಿದ್ರಿ. ಈಗ ಒಂದು 2 ದಿವಸ ಹತ್ತಿರ ಮಟನ ನಾರ್ಮಲಿ ಇರುತ್ತಾನ. ನಮ್ಮ ಪೊಲೀಸರು ಬಂದು ಯಾವಾಗ ಬಂದು ಮಾಡ್ತಾರೆ ಬಂದು ಮಾಡಿ ಹಂಗೇನೆ ಸಾಹೇಬ್ರು ಬರ್ತಾನೆ ನಿಮ್ದು. ಎಷ್ಟು ಸರ ಡಿಸ್ಕೌಂಟ್ ಎಲ್ಲ ಸೇರಿ ಇಷ್ಟ ಆಗೈತೆ ನೋಡ್ರಿ ಹಬ್ಬದ ಸಂತಿ. ಗದ್ದಲ ಐತ್ರಿ, ಆದ್ರೂ ಆದಷ್ಟು ಅವಸರ ಮಾಡಿ ತೊಗೊಂಡು ಹೊಂಟೀನಿ ರೀ. 10 ಗಂಟೆ ಆಗಿ ಬಂತು. ಇಷ್ಟು ಚೀಲ ಆಗೈತೆ ರೀ. ಈಗ ನಮ್ಮ ಮನೆಡೆ ಪೆಟ್ರೋಲ್ ಹಾಕ್ಸೋ ಮನೆಗೆ ಹೋಗೋದ್ರಿ. 10 ಗಂಟೆ ಆಗತ್ತೆ ಮನೆಗೆ ಹೋಗೋಣ. 10 ಆಗುತ್ತೋ 15 ಆಗುತ್ತೋ. ಮತ್ತು ಸಿಗಂಡ್ರೆ ಕಂಟಿನ್ಯೂ ಮಾಡ್ತೀನಿ ಲಾಗ್. ನೋಡ್ರಿ ಟೈಮ್ 10:20 ಆಯ್ತು. ನಾ ಮನೆಗೆ ಬನ್ನಿ. ಮೇಡಮ್ ಅವ್ರು ಎಲ್ಲ ಮುಂದಿನ ಫೋನ್ ಹಚ್ಚಿದ್ದು ಒಂದು ಕಡ್ಲಿ ಬೇಳೆ ಒಂದು ಬೇಕ್ರಿ ಅಂತಂದ್ರು. ಎಲ್ಲ ಚೀಲ ಕಟ್ಸಿದ್ನಿ. ಅವಾಗ ಒಂದು ಕಡ್ಲಿ ಬೇಳೆ ಒಂದು ತೊಗೊಂಡು ಹೋಗೋದೆಲ್ಲ ನಾವು ಸಂತೆ ಮಾಡಿದ್ವಿ. ಅದು ನಮ್ಮ ಲೈಫ್ ಒಳಗೆ ಹಂಗೆ ಐತಿ. ಅವ್ರಿಗೆ ಭಾಳ ಕಡಿಮೆ, ಗಮನ ಕಡಿಮೆ ರೀ. ಆದ್ಮೇಲೆ ಹೇಳ್ತಾರೆ ಅವ್ರು ಎಲ್ಲ ಖಾಲಿಯಾಗಿರ್ಬೇಕು, ಹಂಚಿಟ್ಟಿರ್ಬೇಕು ಈಗ ಅವಾಗ ಹೇಳ್ತಾರೆ. ಹಾಗಾಗಿ ಸಂತೆ ಮಾಡ್ಕೊಂಬಂದಿನಿ. ನೀವು ನೋಡಿದ್ರಲ್ಲ 15 ರೂಪಾಯಿ ಸಂತೆ ಆಗೈತಿ. ಪಂಜಿ ಸಂತೆ ಬಂತು ಮನೆಗೆ 10:30 ಆದ್ರಿ. ಇವತ್ತು ಭಾಳ ಲೇಟ್ ಆದ. ಇದ್ರ ಸಂಬಂಧ ಹಗಲಿ ನಂಗೆ ಟೈಮ್ ಸಿಗೋದಿಲ್ಲ ರೀ. ಈಗ ಮಳೆ ಒಂದು ಆಗ್ತೈತಿಲ್ಲ ರೀ, ಗಿರಾಕಿ ಇರ್ತಾವೆ. ಅದ್ರ ಸಂಬಂಧ ಲೇಟ್ ಆದ್ರೆ ಅಂತೇಳಿ ಸಂತೆ ಮಾಡ್ಕೊಂಡು ಬಂದೆ. ಟು ಯು ಅಂತೇನ ಏನಿಲ್ಲ ರೀ. ತನಗ ನೆಗಡಿ ಐತ್ರಿ, ಮೂಗು ಬ್ಲಾಕ್ ಆಗತೈತಿ, ಕಿರಿಕಿರಿ ಕೊಡತ್ತೇನ. ಅವನೊಬ್ಬ ಹೋಮ್ವರ್ಕ್ ಸಲುವಾಗಿ ಅವನೊಬ್ಬ ಕಿರಿಕಿರಿ ಕೊಡತ್ತ. ಜೆಡ್ ಸ್ಪೆಲ್ಲಿಂಗ್ ಹೇಳು, ಆ ಸ್ಪೆಲ್ಲಿಂಗ್ ಹೇಳು, ಈ ಸ್ಪೆಲ್ಲಿಂಗ್ ಹೇಳು. ಮರುತ್ ನಿಂಗೆ ಎಷ್ಟಲ್ಲ ನಿಂಗೆ ಚಾಪೆ ಸಮುದ್ರ ಅಂತ ಹೇಳಿ ಹಂಗ ಕುಂದಿರ್ತಾನ. ಎಲ್ಲರಿಗೂ ನೆಗಡಿ, ಎಲ್ಲರ ಮನೆ ನೆಗಡಿ. ನಮ್ಮ ಅಂಗಡಿ ಒಳಗೆ ಗಿರಾಕ್ ಬರೀ ಎಲ್ಲರ ಮನೆ ಕೆಮ್ಮು ನೆಗಡಿ ಜ್ವರ ಆಗ್ಬಿಟ್ಟಿದೆ. ಆ ಮಗ 3 ಸಾವಿರ ಆಗತೈತಿ, ಇವನಿಗೂ ಮೂಗು ಬ್ಲಾಕ್ ಆಗೈತಿ. ದಿನ ಅಂಗಡಿಯಾಗ ಕೇಳ್ತಿದ್ದೀನಿ, ನಾ ಅಂಗಡಿ ಎಲ್ಲ ಗಿರಾಕ್ ಕೇಳ್ತಾವ. ಅದ್ವಿತೇನ ನೋಡಿ ಬೆಸ್ಟ್ ನೋಡಿ ಅದ್ವಿಕ್ ಏಡಿ ಇವೆಲ್ಲ ಪ್ರಶ್ನೆಗಳು ಯಾಕಾರ CBSE ಹಚ್ಚಿಬಿಟ್ಟು ಅಂತ ಕಿರಿಕಿರಿ ಆಗ್ಬಿಟ್ಟೈತ್ರಿ. ಹೇಳ್ತೀನಿ ಮನ್ಯಾಗ ಹಾಕಿರೋ ಒಂದು ಫೀಡ್ ಆಗ್ತೈತ್ರಿ ಅವ್ನ ಮನ್ವಿತ್ತಾಗ. ಮೂನಲೆ ADWI ಹೌದಿಲ್ಲ ನಿನ್ನೆ ಒಂದು ಪೀರಿಯಡ್ ಆಗುತ್ತೆ ಇಲ್ಲಿ ಮನ್ಯಾಗ. ಒಂದ್ ಪೀರಿಯಡ್ ಅಲ್ಲಿ ಮನೆ ತಲೆ ಕೆಟ್ಟ ಹೋಗುತ್ತ. ನಾ ಹೇಳ್ದಂಗ್ ಬರೆಯಕ್ಕೂ ಅಲ್ಲ, ಅದ್ ತನ್ಗೇನ್ ಬರ್ತ ಅದನ್ನ ಮಾಡ್ಬೇಕು. ಮಕ್ಕೊಂಡೇನ್ರಿ ಒಂದು ಮೂಗ್ ಬ್ಲಾಕ್ ಆಗೈತಿ ನೆಗಡಿಯಾಗ ಹೇಳಿದ್ನಲ್ಲ. ನನಗೆ ಗಿರಾಕಿನೆಲ್ಲ ಅಂಗಡಿ ಹಂಗ ಸ್ವಲ್ಪ ನೆಗಡಿ ಗಂಟ್ಲಿ ಕೆರೆ ಆಯ್ತೈತಿ. ಏನಾರ ಮಾಡ್ಕೊಡು ಕರಿಚಾ ಒಂದು ಇದು ತೊಗೊಂಡಿನಿ. ಒಂದು ಯಾವುದೋ ಒಂದು ಆಯುರ್ವೇದಿಕ್ ಎಣ್ಣೆ ಐತಿ, ಅದನ್ನ ಹಾಕೊಡೋದು ಕರಿಚಾರೊಳಗೆ. ಫುಲ್ ಫೇಮಸ್ ಆಗೈತಿ ಈಗ ಕರಿಚಾರೊಳಗೆ. ಹಾಕ್ಬಿಟ್ಟು ಸ್ವಲ್ಪ ಏನೋ ವಿಕ್ಸ್ ಫ್ಲೇವರ್ ಐತದ, ಚೆನ್ನಾಗಿ ಬರ್ತೈತೆ. ಲಾಸ್ಟ್ ಟೈಮ್ ಇಟ್ಟಿದ್ನಲ್ಲ ಅದನ್ನ. ಅದ್ರ ಸರಿ ಪನ್ನಾಗ ಬರತ್ತಿಲ್ಲಂಗ ಅದು. ಹಾಗಾಗಿ ಎಲ್ಲರಿಗೂ ಸಹಜ ರೀ ಈಗ ಆಷಾಢ ಗಾಳಿ ನೆಗಡಿ ಬರೋದು. RUCHI ಇದು ದೊಡ್ಡ ಮಂಗ್ಯ, ಇದು ಸಣ್ಣ ಮಂಗ್ಯ. ಸರ್ವೇಶನ ಪಂಚಮಿ ಹಬ್ಬ ಇದೆ. ಈಗ ಸ್ವಲ್ಪ ಹೊಡೆದ ಇದ್ರೊಳಗ ಸರ್ಸೋದಲ್ಲ ಪಂಚಮಿ. ಹಿಂದ ಮುಂದೆ ಗೊತ್ತಾಗಲ್ಲ ಹಿಂಗೆ ಸುದ್ದಾಟ ಬಾಯ್. ನಮ್ಮ ಪಂಚಮಿ ಹಬ್ಬನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೆ ಕಿರಾಣಿ. ಪಂಚಮಿ ಎಲ್ಲ ಹಬ್ಬ ಶ್ರಾವಣ ಪಂಚಮಿ ಸ್ಪೆಷಲ್ ಪಂಚಮಿ ನಾವು ಅಕ್ಕಿ ಬಿಚ್ಚಿ ಅಂದ್ಯಾ ಹೊಡೆದು ಅಂತ ನಾನೇನ್ರ ನೀನು ಬಿಚ್ಚಿನ 3 ಸಲ ಅಂದೆ. ಬಿಚ್ಚಿನ ಹೊಡೆದಿನ ಅಂದಿ ನೀನು ಕಟ್ ಹೊಡೆದಿಲ್ಲ, ಬಿಚ್ಚಿನ್ರಿ ಅಂದೆ. ಬದಾಮ ಸಾಗ ಅಂತ ಅಂದಿ ನೋಡು. ನನಗೆ ಆಂಟಿ ನುಂಡಿ ಮಾಡಿಕೊಡು ಅಂದ್ರ ಯಾಕೆ ಆಂಟಿ ನುಂಡಿ ಹೆಂಗ ನೀನು ನೆನೆಸ್ಕೊಂಡು ತಿಂತೀಯಲ್ಲ. ಆಂಟಿ ನುಂಡಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಮಾಡ್ತಾರೆ, ಕೊಬ್ಬರಿ ಹಾಕಿ ಬೇಗ ತಗೊಂಡ್ಬರ್ತೀನಲ್ಲ ನಾನು. ನೋಡ್ರಿ ನಮ್ಮ ಹಬ್ಬದ ಸಂತಿ ಎಷ್ಟಾಯ್ತ್ರಿ ಟೋಟಲ್? 1440 ಮತ್ತೆ ಆಮೇಲೆ ಕಡ್ಲಿ ಬೇಳೆ 1500 ರೂಪಾಯಿ ಲೆಕ್ಕ. ಸುದ್ದ 1500 ರೂಪಾಯಿ ಸೋಪ್ ನೋಡ್ರಿ.
ಅಂದ್ರೆ ಮಾಡ್ಬಿಡ್ಬೇಕು ನೀ ಎಲ್ಲ ಪರ್ಫೆಕ್ಟ್ ಅನಿಸ್ತಾಕಿ ಗೊತ್ತೇ ಇಲ್ಲ ನಂಗದು. ಗೊತ್ತಿಲ್ಲಲ್ಲ ಅದಕ್ಕೆ ಮಾಡೋ ನೋಡ್ಕೊಂತ. ಹೌದಾ, ನಾನು ಲೋಬನ ಮಾಡಿದಂದ ಕರೇನಾ ದೇವ್ ಆಗಲ್ಲ ಅಕ್ಕಿ ತೆಗಿಯೋ ನೋಡ್ನ್ಯಾ. ಲೋಬನ್ ತಂದ್ರ ಲೆಮನ್ ತಂದ್ರ ಮತ್ತಿ ತಂದಾರ ಅನ್ಕೊಂಡಿಟ್ಟಿ ನೋಡಲ್ಲ. ಹೇಳ್ರಿ ಆಕ್ಚುಲಿ ಈಗ ಗೊತ್ತಿಲ್ರಿ ತರೋದು ನನ್ನ ಐಡಿಯಾ ಇದೆ. ಈಗ ಏನಂದ್ರೆ 2 kg ಬೆಲ್ಲ ಶೇಂಗಾ ಪುಡಿ ಅಂತ ಅಷ್ಟ ಹೇಳಿದ್ರೆ ನನಗ ಸ್ಪೆಷಲ್ ಏನಾರ ಮಾಡ್ಬೇಕಲ್ಲ ಪಂಚಮಿ ಗಂಡ ಹೆಂಡತಿ ಕೂಡ ಉಂಡಿ ಕಟ್ಟಾಕತ್ತೀವಿ ಅದು 4 ತರ ಉಂಡಿ ಕಟ್ಬೇಕಂತ ಹೇಳಿ ನನಗೆ ಎಲ್ಲ ತೊಗೊಂಬಂದಿನಿ. ನಾಳೆ ನೀನು ನಾಳೆ ಮಕ್ಕಳು ಕುಡಿ ನಡಕಟ್ಟೆ ಅಲ್ಲಿಂದ. ಅಯ್ಯೋ ದೇವ್ರೆ, ಬಿಸಿನೀರು ಕುಡಿಯಕ ಟೈಮ್ ಇರಲ್ಲ. ಈಗ ಬೆಳಿಗ್ಗೆ ಆಡ್ವಿ ಯಾವ ಕುದಿಸ್ಕೊಂಡ್ ಕುಡಿಲ್ಲ ಮರೇನ ಅಂತಂದ್ರ ತಿನ್ನು ಅಂತವನ್ನ ಅದು ಇಂಗ್ಲಿಷ್ ಹೇಳ್ತಾರ, ಅದು ರೈಟಿಂಗ್ ಅಂತ ತಿನ್ನು ಅಂತಂತ. ನೋಡೋಣ, ಮಾಡೋ ಪ್ರಯತ್ನ ಮಾಡೋಣ ಅಂತ ಫಸ್ಟ್ ಟೈಮ್. ಕಮೆಂಟ್ ಮಾಡ್ರಿ ಹೆಂಗ್ ಮಾಡ ಅಂತ ಗೊತ್ತಿದ್ರ. ನಾವು ನಾಳೆ ಮಾಡ್ತೀವಿ ಎಲ್ಲ ಉಂಡಿಗಳನ್ನ. ಇಷ್ಟೆಲ್ಲ ಐಟಮ್ ನನ್ನ ಇವಾಗ 4 ಐಟಮ್ ಹೇಳಿದ್ರೆ ನಾವು ಒಂದು 20-30 ಐಟಮ್ ತಗೊಂಡ್ಬಂದಿನಿ. ಬರ್ತೀರಿ? ಎಳ್ಳು ಬಿಳಿ ಎಳ್ಳು ತಂದಿರೇನಾ? ನಾ ಕರಿ ಎಳ್ಳು ರೊಟ್ಟಿ ಹಚ್ಚಕ್ ಹೇಳಿದ್ದೆ. ಚಕ್ಲಿನೂ ಮಾಡ್ಬೇಕು ನೀವು ಈ ಸಲ. ಇದು ರೊಟ್ಟಿಗೆ ಹಚ್ಚಕ್ಕ ರೊಟ್ಟಿ ಆಗಿ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬದ್ದು 1-2 ದಿನ ಲೇಟಾಗಿ ಮಾಡ್ತೀವ್ರಿ. ಇನ್ನು 16 ಅಲ್ಲ ಇರೋದು. ಮೊದ್ಲು ಈ ಪಂಚಮಿದು ಉಂಡಿ ಅದು ಮಾಡ್ಕೋತೀವ್ರಿ. ಇದೆಲ್ಲ ನಮ್ಮ ಹಬ್ಬದ ಸಂತಿ. ಒಟ್ಟು 1500 ರೂಪಾಯಿದ್ದು. ಮತ್ತು ಮನ್ ಸ್ವಲ್ಪ ತರಿಸಿದ್ವಲ್ಲ, ಎಲ್ಲ ಹಿಟ್ಟುಗಳು ಇಲ್ರಿ ಇದ್ರೊಳಗೆ. ಹಿಟ್ಟು ಮನ್ ತಂದಿದ್ರು ಅವರು. ಮೈದಾ ಹಿಟ್ಟು, ಕಡ್ಲಿ ಹಿಟ್ಟು, ಮತ್ತೆ ಅದು ಹಬ್ಬಕ್ಕೆ ಸೇರತ್ರಿ. ಕಡ್ಲಿ ಹಿಟ್ಟು ಅವು ಬಜ್ಜಿ ಗಿಜಿ ಮಾಡಾಕ, ಮೈದಾ ಹಿಟ್ಟು ಹೋಳ್ಗೆ ಮಾಡಾಕ, ಹಬ್ಬಕ್ಕೆ ಹೋಳ್ಗೆ ಹಿಟ್ಟು ಮೇನ್ ಎಲ್ಲ ಸೇರಿ 2,000 ರೂಪಾಯಿ ನೋಡ್ರಿ. ಮೊನ್ನೆ ಒಂದು 500 ರೂಪಾಯಿ ತಂದ್ರ ಅವರು. 2,000 ರೂಪಾಯಿ ಸಂತೆ ಆದ್ರೆ ನಮ್ದು ಮನಗಂಡು ಹಬ್ಬ ಆಗುತ್ತೆ. ಹೆಂಗ್ ಗೊತ್ತ್ರಿ, ನನ್ನ ಹೆಂಡತಿ ತುದಿನೆಲ್ಲ ದೀಪ ಚುಕ್ಕಿದ್ದೆ. ಅಡ್ವಾನ್ಸ್ ಏನೂ ಹೇಳಂಗಿಲ್ಲ ಪ್ಲಾನ್. ನಾನು ಹಂಗಾರಿ ಏನ್ರ ಮಾಡಿ ನನ್ ಕೇಳ್ತಾಳ, ಅವಾಗ ಪ್ಲಾನ್ ಮಾಡ್ಕೊಂಡು ಅವಾಗ ತಂದು ಅವಾಗ ಮಾಡೋದು ಸ್ಪೆಷಲ್. ಹೌದು, ನಮ್ದು ಹಿಂಗಾರಿ ಅಡ್ವಾನ್ಸ್ ಆಗಿ ತಂದ್ರೆ ಇವಾಗ ಮಾಡಿದ್ರೆ ಅಲ್ಲೇ ಹುಳ ನಾವು ಈಗ ಜಾಸ್ತಿ 1-2 ಸಲ ತರ್ಸಿ ನೋಡಿರಿ ಮಂತ್ಲಿ. ನಾವು ಈಗ ಖರ್ಚು ಮಾಡೋದು ಕಡಿಮೆ ನಮ್ದು, ಹಂಗಾಗಿ ಹಾಳಾಗೋದು ಜಾಸ್ತಿ ಆಯ್ತು. ಹಾಗಾಗಿ ನಾವು ಏನು ಮಾಡ್ತೀವಿ, ಏನಾದರೂ ಸ್ಪೆಷಲ್ ಡೇ ಇದ್ದಾಗ ನಾಳೆ ಹಿಂಗೆ ನಾಳೆದಿಂದ ತರಿಸ್ಬಿಡ್ತೀನಿ ರೀ ಎಲ್ಲಾನು. ಅವಾಗ ಏನೇನು ತಂದೀವಿ ತರಿಸಿ ನನ್ನ ನೆನಪಿರುತ್ತಾ ಮಾಡಿ ಖಾಲಿ ಮಾಡ್ತೀವಿ. ಅಳ್ಳಿನ ಜೋಳ ತಂದ್ರೇನ ಪಂಚಮಿ ಮೇನ್ ನಾಗಪ್ಪಗ ಅಳ್ಳು. ಇವತ್ತು ಯಾವ ಹೇಳು? ಇವತ್ತು ಬುಧವಾರ. ನಾ ಗುರುವಾರ ಮಾಡ್ಕೊಂಡು ಬಂದಿರ್ತಾನೋ ಅಳ್ಳಿನ ಜೋಳ ತಂಬರಿ ಹೋಗಿಸ್ತೀನಿ, ಅವೇನು ತಡ ಆಗಲ್ಲ. ಇಷ್ಟು ನೋಡ್ರಿ ನಮ್ಮದು ಹಬ್ಬದ ಶಾಂತಿ. ಎಸಲ ಹೇಳಿದ್ನೇನಿ ಕ್ಷಮಿಸ್ರಿ. ಓದ್ ನೀವು ಸೋಪನ್ನ ಹಿಡ್ಕೊ.